ನಾಮಫಲಕವನ್ನು ಕಿತ್ತು ಹಾಕಿರುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲು ದಲಿತ ಸಂಘಟನೆಗಳ ಒತ್ತಾಯ. ನಗರ ಪೊಲೀಸ್ ಠಾಣಾ ಮುಂಭಾಗ ಪ್ರತಿಭಟನೆ ನಡೆಸಿದ ದಲಿತ ಪರ ಸಂಘಟನೆಗಳು ನ್ಯಾಯಾಲಯದಲ್ಲಿ PTCL ಪ್ರಕರಣ ನಡೆಯುತ್ತಿರುವ ಬಗ್ಗೆ ನಾಮಫಲಕವನ್ನು ಅಳವಡಿಸಿದ್ದು, ನಾಮಫಲಕವನ್ನು ಕಿತ್ತು ಹಾಕಿರುವವರ ವಿರುದ್ಧ ಸೂಕ್ತ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕೆಂದು ದಲಿತ ಪರ ಸಂಘಟನೆಗಳ ಮುಖಂಡರುಗಳು ನಗರ ಪೊಲೀಸ್ ಠಾಣೆ ಎದುರುಗಡೆ ಪ್ರತಿಭಟನೆ ನಡೆಸಿ ಮನವಿ ಪತ್ರವನ್ನು ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಅವರಿಗೆ ಸಲ್ಲಿಸಿದರು. ಪ್ರತಿಭಟನಾ ವೇಳೆ ಮಾತನಾಡಿದ ದಲಿತ ಮುಖಂಡ ವಿಜಯ ನರಸಿಂಹ, ಚಿಂತಾಮಣಿ ತಾಲೂಕು ಕಸಬಾ ಹೋಬಳಿ ಚಿಂತಾಮಣಿ ಗ್ರಾಮದ ಹಳೆ ಸರ್ವೆ ನಂಬರ್ 30 ಆಗಿದ್ದು, ಹೊಸ ಸರ್ವೆ ನಂಬರ್ 146ರ 2 ಎಕರೆ ಜಮೀನು ಮುನಿಕದಿರಪ್ಪರವರಿಗೆ ಸರ್ಕಾರದಿಂದ ಮಂಜೂರಾಗಿದ್ದು, ಸದರಿ ಜಮೀನು ಈಗಾಗಲೇ ಪರಭಾರೆಯಾಗಿದ್ದು, ಜಮೀನು ಪರಭಾರೆಯಾಗಿರುವ ಬಗ್ಗೆ PTCL ಪ್ರಕರಣವು ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯ ಚಿಕ್ಕಬಳ್ಳಾಪುರವರಲ್ಲಿ ಪ್ರಕರಣ ನಡೆಯುತ್ತಿದ್ದು, ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸದರಿ ಜಮೀನಿನಲ್ಲಿ ನಾಮಫಲಕವನ್ನು ನಾಟಿ ಮಾಡಲಾಗಿದ್ದು, ನಾಮಫಲಕವನ್ನು ರಾತ್ರಿ ಸಮಯದಲ್ಲಿ ಕೆಲ ವ್ಯಕ್ತಿಗಳು ಕಿತ್ತು ಹಾಕಿದ್ದು, ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಹೇಳಿದರು. ಪ್ರತಿಭಟನೆಯಲ್ಲಿ ಕವಾಲಿ ವೆಂಕಟರಮಣಪ್ಪ, ಮೂರ್ತಿ ವೆಂಕಟಪ್ಪ, ಆನಂದಪ್ಪ, ರವಿ, ಮಂಜು, PVMV, ರಾಮಪ್ಪ, ನರಸಿಂಹಪ್ಪ, ಸಂತೋಷ್, ಜನ, ಮುನೆಪ್ಪ, ಅಂಜಿ, ಹರೀಶ್, ಕೃಷ್ಣಪ್ಪ, PV ರವಿ, PV ನಾಗ, ಬಾಲು ಸೇರಿದಂತೆ ಮತ್ತಿತರರು ಇದ್ದರು. ದಲಿತರ ಮೇಲೆ ಧಮಕಿ ಹಾಕುತ್ತಿರುವ ರೌಡಿಗಳಿಗೆ, ದಲಿತರನ್ನು ಮಟ್ಟ ಹಾಕಲು ಮುಂದಾಗುತ್ತಿರುವ ಕಿಡಿಗಾಡಿಗಳಿಗೆ ಸೊತ್ತೆ ಇಲ್ಲ. ಏತಕ್ಕಾಗಿ ಹೋರಾಟ, ಸಂಪೂರ್ಣ ಡೀಟೇಲ್ ಇದೆ. ಮತ್ತೆ ಸೆಂಟ್ರಲ್ ಕಮಿಷನ್ನಿಂದ ಲೆಟರ್ ಬಂದ ತಕ್ಷಣ ಇದಾಗುತ್ತೆ. ಅದಾಗೋದು 29 ಏಪ್ರಿಲ್ ಇದೇ ವರ್ಷ. ಇದಾದ್ಮೇಲೆ ಏನಾಗುತ್ತೆ ಅಂದರೆ DC ಅವ್ರಿಗೊಂದು ಪತ್ರ ಬರುತ್ತೆ. DC ಅವ್ರ ಪತ್ರ ಬಂದ ತಕ್ಷಣ ಅವರೆಲ್ಲ ದಾಖಲೆಗಳನ್ನು ಮೂಲ ಕಡತ ನೋಡಿ ನನ್ನ ಹಿರಿಯರಿಗೂ ನನ್ನ ಮೀಡಿಯಾ ಮಿತ್ರ ಸಹೋದರರಿಗೂ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಿನ್ನೆ ಒಂದು ನ್ಯೂಸ್ ನೋಡಿದೆ, ಏನೋ ವೆಂಕಟರಮಣ ಸ್ವಾಮಿ ಅಂತೆ, ಅವನು ಕೂಡ ನಮ್ಮ ಏನಕ್ಕೆ ಸಂಬಂಧಪಟ್ಟಿರೋನಂತೆ. ಸುಮಾರು 25 ಕೋಟಿ ಲಕ್ಷಾಂತರ 25 ಕೋಟಿ ರೂಪಾಯಿಗಳು ಚೀಟಿಗಳು ಹಾಕಿ ಜನರಿಗೆ ಮೋಸ ಮಾಡ್ತಕ್ಕಂಥ ಅವನು ಕೂಡ ಇವತ್ತು ನಮ್ಮ ಬಗ್ಗೆ ಮಾತಾಡೋರು ಆಗಿಬಿಟ್ಟಿದ್ದಾನೆ. ಇದೇ ನನಗೆ ಗೊತ್ತಂಗೆ APMC ಮಾರುಕಟ್ಟೆಯಲ್ಲಿ ಚೆಲ್ಲಣ್ಣ ಅಂತ ಒಬ್ಬರಿದ್ದಾರೆ. ಬರೀ ಅವರೊಬ್ಬರ ಹತ್ರ ಮಾತ್ರ 25 ಲಕ್ಷ ಲೂಟಿ ಮಾಡಿದ್ದಾರೆ. ಏನು ಅವ್ರಂತಾರಲ್ವ ರೋಡ್ ಕಾಲ್ ಅಂತ, ಅದಕ್ಕಿಂತ ದೊಡ್ಡದಾಗಿದೆ ಅಂತ ಕೆಲಸ ಮಾಡಿದ್ದಾನೆ. ಇವತ್ತು ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾನೆ. ಇಂಥವ್ರನ್ನೆಲ್ಲ ಪರಿಗಣಿಸಿ 10 ವರ್ಷದಿಂದ ಎಲ್ಲಿದ್ದರು, 10 ವರ್ಷದಿಂದ ಚಿಂತಾಮಣಿಯಲ್ಲಿ ಕಾಣೆಯಾಗಿದ್ದರು ಅಂಥವ್ರು ಇವತ್ತು ಬಯಲಿಗೆ ಬಂದು ಮಾತಾಡ್ತಾರೆ ನಮ್ಮ ಬಗ್ಗೆ. ಇಂಥವ್ರಿಗೆ ಸೂಕ್ಷ್ಮವಾದಂಥ ಇದನ್ನು ತಾವೆಲ್ಲ ಮೀಡಿಯಾ ಮುಖಾಂತರ ಕೊಡಿ ಅಂತ ಹೇಳಿ ಬಯಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಬಂದಿದೆ, ಅದು ಆಡಿಸ್ಬಿಡ್ಬೇಕಂತ ಎಂದೆಂದಿಗೂ ಪರಭಾರ ಮಾಡಬಾರ್ದು ಅಂತ ಕಂಡೀಷನ್ ಇದೆ. ಅದಕ್ಕೆ ಸಹಾಯ ಮಾಡಬೇಕಂತ ಯಶ್ ಅವ್ರಿಗೆ ತಿಳಿಸಿ ಮಾತು ಮುಗಿಸ್ತಾ ಇದ್ದೀನಿ.